ಸಂಸ್ಥೆ ಯಾದಗಿರಿಯಲ್ಲಿ ತಮ್ಮ ಶಿಕ್ಷಣವನ್ನು BEd ಅನ್ನುವಂಥದ್ದು ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ MEd ಅನ್ನುವಂಥದ್ದು ಕರ್ನಾಟಕ KSOU ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ಹಾಗೆ MSc ಕಾಮರಾಜ್ ವಿಶ್ವವಿದ್ಯಾಲಯ ಮದುರೈದಲ್ಲಿ ಮುಗಿಸಿದ್ದಾರೆ. ಇವರು 1993ರಲ್ಲಿ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಗೆ ವೃತ್ತಿಗೆ ಆಯ್ಕೆಯಾಗಿ ಶಿಕ್ಷಕರಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದು, ಮುಂದೆ BEd ಕಾಲೇಜ್ TCH ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ಆಡಳಿತ ಮಂಡಳಿ ಇವರಿಗೆ ಉನ್ನತ ಹುದ್ದೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ತಾಲೂಕಿನಲ್ಲಿ ಒಂದೇ ಒಂದು ಶಿಕ್ಷಣ ಸಂಸ್ಥೆಯಾದಂತಹ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆಯಾಗಿರುವುದರಿಂದ ಈ ಶಿಕ್ಷಣವನ್ನು ಪೂರೈಸಿದ್ದಾರೆ. ಇವರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ ಪದವಿ ಪೂರ್ವ ಕಾಲೇಜ್ ಮೇಲ್ವಿಚಾರಕರಾಗಿ 2 ವರ್ಷ 6 ತಿಂಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಉತ್ತಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಮಾರ್ಗದರ್ಶನದ ಅಡಿಯಲ್ಲಿ 31/7/2026ರಿಂದ ಸಹಜ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಅವರ ನಿವೃತ್ತಿ ಜೀವನವು ಸಂತೋಷ, ನೆಮ್ಮದಿ ಹಾಗೂ ಸುಖಕರವಾಗಿ ನೀಡಲೆಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈಗ ಈರುವ ದಂಪತಿಗಳಿಗೆ ಗತ್ತರಿ ಗ್ರಾಮದಿಂದ ಬೆಳ್ಳಿ ಕಿರೀಟವನ್ನು ಮಾಡುವುದರ ಮುಖಾಂತರ ಸರ್ ಅವರ ಸೇವೆ ಸಂಸ್ಥೆಗೆ ಜೊತೆಗೆ ಇಡೀ ಆ ಗ್ರಾಮದ ದಾಸೋಹದ ಒಂದು ಸದಸ್ಯತ್ವವನ್ನ ಹೊಂದಿ ಅದರಲ್ಲಿ ಸಹಿತ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದನ್ನ ಮತ್ತು ಇಡೀ ಗ್ರಾಮಕ್ಕೆ ಅವರ ಸೇವೆ ಅಪಾರವಾದಂಥ ಸೇವೆಯನ್ನ ಆಗಿದೆ. ಹಾಗಾಗಿ ಆ ಗ್ರಾಮಸ್ಥರು ಅವರಿಗೆ ಬೆಳ್ಳಿ ಕಿರೀಟವನ್ನ ಧರಿಸಿ ಇವತ್ತಿನ ದಿನ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ನಾಳಿನ ಹಿರೇಮಠದ ಕುಟುಂಬದ ವತಿಯಿಂದಲೂ ಸಹಿತ ಅವರಿಗೆ ಬೆಳ್ಳಿ ಕಿರೀಟದ ಧಾರಣೆ ಇದೆ. ಕರ್ಬಂಟ್ನಾಳದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ಇದಾದ ನಂತರ ವಿವಿಧ ವಿಭಾಗಗಳಿಂದ ಆಗಮಿಸಿ ಸನ್ಮಾನಿಸಬೇಕು. ಆ ನಂತರ ಅವರ ಹಳೆಯ ವಿದ್ಯಾರ್ಥಿಗಳು ಸಹಿತ ಆಗಮಿಸಿದ್ದಾರೆ. ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಅವರ ಹಿತೈಷಿಗಳು ಆದಷ್ಟು ಸ್ವಲ್ಪ ಶಾಂತತೆಯಿಂದ ನಿಧಾನವಾಗಿ ಸರ್ದು ಅವ್ರ ಫೋಟೋ ಕಾರ್ಯಕ್ರಮಕ್ಕೂ ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅವರ ಹಿತೈಷಿಗಳಲ್ಲಿ.